ಭರತ್ ಅವರು 3.5 ವರ್ಷ ಕಾಣೆ ಆಗ್ತೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ, ಪರಭಾಷೆಗಳಲ್ಲಿ ಬ್ಯುಸಿ ಆಗ್ತೀರಾ. ಬಟ್ ಕನ್ನಡದಲ್ಲಿ ನಿಮ್ಮನ್ನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರ ಕಮ್ಬ್ಯಾಕ್ ಹೆಂಗಿರುತ್ತೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಭರತ್ ಅವರು ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ನಿಜವಾಗ್ಲೂ ನನಗನ್ಸೋ ಪ್ರಕಾರ, ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಯಾರೇ ಎಂಟ್ರಿ ಕೊಟ್ಟರು ಕೂಡ ಸ್ಪರ್ಧಿಗಳು ಇಲ್ಲ ಅಂತಾನೆ ಹೇಳ್ತಾರೆ. ನಿಮ್ಗೆ ಅವಕಾಶ ಬಂದಿದ್ಯಾ, ಹೋಗ್ತೀರಾ, ಎತ್ತ ಏನು ಅಂತ? ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇವಾಗ ನನಗೆ ಗೊತ್ತಾಯಿತು, ಲಾಸ್ಟಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ತಾನೇ ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಅಲ್ಲ, ನಾನು ಕ್ವಶನ್ ಕೇಳ್ತೀನಿ, ಬಟ್ ನಿಮ್ ಕಡೆಯಿಂದ ಆನ್ಸರ್ ಬರ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಹೋಗುವಂಥವ್ರು, ಈ ಬಿಗ್ ಬಾಸ್ ಅನ್ನುವಂಥದ್ದು ಇಟ್ಸ್ ಅ ವೆರಿ ಬಿಗ್ ಪ್ಲ್ಯಾಟ್ಫಾರ್ಮ್ ಸರ್. ಅದಕ್ಕೆ ನಮ್ಮ ಕರ್ನಾಟಕ ಜನ ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡಿ ನೋಡುವಂಥ ಒಂದು ಶೋ. ಕಾಯ್ತಾ ಇರ್ತಾರೆ. ಒಂದಿಷ್ಟು ಜನ ಇಷ್ಟಪಟ್ಟು ನೋಡ್ತಾರೆ, ಒಂದಿಷ್ಟು ಜನ ಬೈಕೊಂಡು ನೋಡ್ತಾರೆ, ಒಟ್ನಲ್ಲಿ ನೋಡ್ತಾರೆ. ಸೊ ಆ ಸ್ಟೇಜ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಆ್ಯಂಡ್ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಕಾಣಿಸ್ಕೋಬೇಕು ಅಂತ ಎಷ್ಟೋ ಜನರು ತಪಸ್ಸು ಮಾಡ್ತಾಯಿದ್ದಾರೆ ಸರ್. ನೀವು ಆಲ್ರೆಡಿ ನಾನು ಕೆಲವೊಂದು ಪ್ರೊಮೋಸ್ಗಳೆಲ್ಲ ನೋಡಿದ್ದೀನಿ. ಅಗ್ನಿ ಪರೀಕ್ಷೆ ಅಂತ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ತುಂಬ ಜನರ ಕನಸು ಇಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಕಾಣಿಸ್ಕೋಬೇಕು, ಒಂದು ಸಲನಾದರೂ ಕಾಣಿಸ್ಕೋಬೇಕು ಅನ್ನುವಂಥ ಕನಸು ತುಂಬ ಜನರಿಗಿದೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈ ಅವಕಾಶ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೋಗಲ್ವಾ? ಅದೇ ನಿಮ್ಮ ಉತ್ತರ ಸಿಕ್ಕಿದೆ ಅನಿಸುತ್ತೆ. ಏನಕ್ಕೆ ನಾನು ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡೋಲ್ಲ ಅಂತಂದರೆ, ನಾನು ಯಾರೋ ಹೇಳೋದು ಕೇಳಿದ್ದೀನಿ, ಯಾರ್ಯಾರು ಹೋಗಲ್ಲ ಅಂತ ಅಂದಿದ್ದಾರೋ ಅವ್ರು ಕಟ್ ಮಾಡಿದ್ರೆ ಬಿಗ್ ಬಾಸಲ್ಲಿ ಇರ್ತಾರೆ ಅಂತ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಉತ್ತರ. ಇಲ್ಲ, ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ನಾನು ನಿಮಗೆ. ಯಾಕೆ ಹೋಗಲ್ಲ ಅಂತ? ಸರ್, ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಇದೇ ಇನ್ನೊಂದು 1 ತಿಂಗಳಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಪೆಂಡಿಂಗ್ ಇದೆ. ಅದಾದ ನಂತರ ಪ್ರಮೋಷನ್ಗಳು ಸ್ಟಾರ್ಟ್ ಆಗುತ್ತೆ. ಪ್ರೊಡ್ಯೂಸರ್ ಒಂದಿಷ್ಟು ದುಡ್ಡು ಹಾಕಿದ್ದಾರೆ ಸರ್. ಆ್ಯಸ್ ಅನ್ ಆ್ಯಕ್ಟರ್ ಅವರಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸ್ಕೊಡೋದು ನನ್ನ ಕರ್ತವ್ಯ ಆಗುತ್ತೆ. ಸೊ ನಾನು ಅಲ್ಲೂ ಹೋದರೆ ಇದಕ್ಕೆಲ್ಲ ಒಂದಿಷ್ಟು ಅಡೆತಡೆ ಆಗುತ್ತೆ. ಕೆಲವೊಂದು ಕಡೆ ಮತ್ತೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮತ್ತೆ ಆ ಕ್ರೇಜ್ ಮತ್ತೆ ಸಿನಿಮಾಗೆ ಬೆನಿಫಿಟ್ ಆಗ್ಬೋದಲ್ಲ? ನಾನು ಹೇಳ್ದಂಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್. ಬಟ್ ಐ ಡೋಂಟ್ ಥಿಂಕ್ ಸೊ. ಅಂದರೆ ಐ ಆಮ್ ಲುಕಿಂಗ್, ಅಂದರೆ ನನಗದು ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನು ಜಾಸ್ತಿ ಮಾತಾಡಲ್ಲ. ಆ್ಯಂಡ್ ಜನರಿಗೆ 1 ವಾರದಲ್ಲೇ ಬೋರಾಗಿ ಕಳಿಸ್ಬಿಡ್ತಾರೆ. ಸೊ ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್. ಸೊ ಹಾಗಾಗಿ ನಾನು ಇಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಆಗ್ಲಿಂದ ಕೇಳೋಣ ಅಂತಿದ್ದೆ, ಇಷ್ಟೇ ಮಾತಾಡೋದಾ ಅಂತ ಹೇಳ್ಬಿಟ್ಟು ಕೊನೆಗೂ ಫೈನಲ್ ಲಾಸ್ಟಲ್ಲಿ ಒಪ್ಕೊಳ್ತಾ ಇದ್ದೆ. ಎಸ್ ಸರ್, ಈಗ ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಹಂಬಲ ಇದೆ? ಫೇವ್ರೆಟ್ ಆ್ಯಕ್ಟರ್ ಯಾರು, ಫೇವ್ರೆಟ್ ಆ್ಯಕ್ಟ್ರೆಸ್ ಯಾರು ಅಂತ? ಸರ್, ಆ ಥರ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ದಟ್ ಥಾಟ್ ಈಸ್ ನಾಟ್ ದೇರ್ ಇನ್ ಮೈ ಮೈಂಡ್. ಒಳ್ಳೆ ತಂಡ, ಹೊಸೊಬ್ಬರಾಗಿರ್ಬೋದು ಅಥವಾ ದೊಡ್ಡ ಡೈರೆಕ್ಟರ್ಸ್ ಆಗಿರ್ಬೋದು, ಒಳ್ಳೆ ಸ್ಕ್ರಿಪ್ಟ್, ಎಕ್ಸೈಟಿಂಗ್ ಪಾತ್ರ, ಆ ಪಾತ್ರ ಸಿನಿಮಾಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ಅನ್ನೋದಾದರೆ ಡೆಫಿನೆಟ್ಲಿ ಐ ವುಡ್ ಲವ್ ಟು ಬಿ ಪಾರ್ಟ್ ಆಫ್ ದ್ಯಾಟ್ ಪ್ರಾಜೆಕ್ಟ್. ಪರ್ಟಿಕ್ಯುಲರ್ ಆಗಿ ಇಂಥ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಅದು ನನ್ನ ಕನಸು ಅನ್ನೋವಂಥದ್ದು ಯಾವತ್ತು ನೀವು ಕನಸು ಕಾಣಿಲ್ವಾ ಅಂತ? ಏನಿಲ್ಲ. ಓಕೆ, ಹೀರೋಯಿನ್ ಡೆಫಿನೆಟ್ಲಿ ಒಂದಿಷ್ಟು ಜನ ಪಾಪ್ಯುಲರ್ ಆ್ಯಕ್ಟರ್ಸ್ನ ನೋಡಿದಾಗ, ಸೀನಿಯರ್ ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಹೀರೋಯಿನ್ ಆಗಿರ್ಬೋದು, ಅವರ ಕೆಲಸ ನೋಡಿದಾಗ ಡೆಫಿನೆಟ್ಲಿ ಐ ಅಡ್ಮೈರ್ ಇಟ್. ಪರ್ಫಾರ್ಮೆನ್ಸು ಇಷ್ಟ ಆದಾಗ ಡೆಫಿನೆಟ್ಲಿ ಇನ್ಸ್ಪೈರ್ ಆಗುತ್ತೆ. ಸೊ ಅದನ್ನ ನೋಡಿ ಖುಷಿ ಪಡ್ತೀನಿ ಅಷ್ಟೇ. ಎಸ್. ಹೀರೋಯಿನ್ ಅಂದರೆ ಯಾರು ಇಷ್ಟ, ಹೀರೋ ಅಲ್ಲಿ ಯಾರು ಇಷ್ಟ? ನಿಮ್ಮ ಗುರು ಯಾರು ಅಂತ ಸಿನಿಮಾ ಇಂಡಸ್ಟ್ರಿಗೆ? ಅದೇ ನಾನು ಆ್ಯಕ್ಟಿಂಗ್ ಅಂತ ಸ್ಟಾರ್ಟಿಂಗ್ ಬಂದಾಗ ಕಲ್ತಿದ್ದು ನವೀನ್ ಕೃಷ್ಣ ಸರ್. ಐ ಕನ್ಸಿಡರ್ ಹಿಮ್ ಆ್ಯಸ್ ಮೈ ಗುರು. ಬಿಕಾಸ್ ತುಂಬ ಅದ್ಭುತವಾದಂಥ ಟ್ಯಾಲೆಂಟ್ ಅವರು. ಆ್ಯಕ್ಟ್ ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ, ಡೈಲಾಗ್ಸ್ ಬರೀತಾರೆ, ಹಾಡು ಆಡ್ತಾರೆ, ಕೊರಿಯೋಗ್ರಫಿ ಮಾಡ್ತಾರೆ, A to Z ಪ್ರತಿಯೊಂದು ಗೊತ್ತು ಅವರಿಗೆ. ಸೊ ಅವರಿಂದ ನಾನೊಂದಿಷ್ಟು ಕೆಲಸ ಕಲ್ತಿರೋದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಏನು ಪ್ರಶ್ನೆ ಕೇಳಿದ್ರೆ ಮರ್ತಾಯಿತ್ತು. ಫೇವ್ರೆಟ್ ಆ್ಯಕ್ಟರ್, ಫೇವ್ರೆಟ್ ಆ್ಯಕ್ಟ್ರೆಸ್ ಅಂದರೆ ಯಾರು ಅಂತ? ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು. ಅವರೇ ಮೇಯ್ನ್ಲಿ ಇನ್ಸ್ಪೈರ್ ಮಾಡೋದಕ್ಕೆ ಕಾರಣ. ಅವ್ರ ಜರ್ನಿನೇ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಮಿ. ಹೀರೋಯಿನ್?
ಮಾಲಾಶ್ರೀ ಮೇಡಮ್ ತುಂಬ ಇಷ್ಟ ನನಗೆ. ಆಮೇಲೆ ರವಿ ಸರ್ ನನಗೆ ತುಂಬ ಇಷ್ಟ, ರವಿಚಂದ್ರನ್ ಸರ್, ಉಪ್ಪಿ ಸರ್ ಇಷ್ಟ, ಶಂಕರ್ನಾಗ್ ಸರ್ ಇಷ್ಟ. ಒಂದ್ ಕಡೆಯಿಂದ ಎಲ್ಲರ ಹೆಸರು ಹೇಳ್ಕೊಂಬನ್ನಿ. ಹೆಸರು ಹೇಳಿಲ್ಲ ಅಂತಂದರೆ ದೇ ಡಿಸರ್ವ್ ಟು ಬಿ ಟೋಲ್ಡ್ ದೇ ನೇಮ್, ಬಿಕಾಸ್ ಅವರು ಅಂಥ ಲೆಜೆಂಡ್ಸ್ ಅಲ್ವಾ. ಸೊ ಅವ್ರ ಹೆಸರು ಎತ್ತಲೇಬೇಕು, ಇಲ್ಲಾಂತಂದರೆ ಕ್ರೈಮ್ ಅದು. ಎಸ್, ರವಿಚಂದ್ರನ್ ಬಗ್ಗೆ ಹೇಳ್ತಾ ಇದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಶುರುವಾಗಿದೆ, ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅನ್ನೋವಂಥದ್ದು. ಸೊ ನೀವು ನೋಡಿದ್ರ ಸಿನಿಮಾನ? ಈಗಿನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮತ್ತೆ ರಿಲೀಸ್ ಮಾಡಿದ್ರೆ ಹೆಂಗೆ ಅನ್ಸುತ್ತೆ ಆ ಒಂದು ಸಿನಿಮಾ? ಯಾಕಂದ್ರೆ ಅಭಿಮಾನಿಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರು ಮಾಡಿರೋದ್ರಿಂದ ನಿಮ್ಗೆ ಅನ್ಸುತ್ತಾ ಯಾವತ್ತಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನನೇ ಬೇರೆ, ಸಿನಿಮಾ ರಂಗದಲ್ಲಿ ಜನ ಥಿಯೇಟರ್ ಬರುವಂಥದ್ದೇ ಬೇರೆ, ಅಥವಾ ರಿಲೀಸ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ ಅಂತ? ಸರ್, ಆ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿರೋದು ಯಾರು? ಜನರೇ ತಾನೆ. ಆ್ಯಂಡ್ ರವಿ ಸರು ಆಮೇಲೆ ಅವರ ಪ್ರೊಡಕ್ಷನ್ನು ಎಷ್ಟೋ ಜನರಿಗೆ ಊಟ ಹಾಕಿರುವಂಥ ಒಂದು ಕೈಗಳದು. ನಾವು 1000 ಕತೆ ಕೇಳಿದ್ದೀವಿ ಆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ರವಿ ಸರ್ ಬಗ್ಗೆ. ಆಮೇಲೆ ಆ ಚಿತ್ರಕ್ಕೆ ಸಿನಿಮಾ ಆ ಒಂದು ಚಿತ್ರಕ್ಕೆ ಸಿಗಬೇಕಾಗಿರುವಂಥ ಡ್ಯೂಸ್ ಸಿಗಬೇಕು. ಜನ ಕೇಳ್ತಾ ಇದ್ದಾರೆ, ಆ ಜನ ಏನು ಕೇಳ್ತಾರೋ ಅದನ್ನ ಕೊಡೋ ಜವಾಬ್ದಾರಿ ಆಗಬೇಕು. ಎಸ್, ಯಾವುದಾದ್ರೂ ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಬಂದಿದೆಯಾ ನಿಮಗೆ? ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಅಂತ ಯಾವುದು ಬಂದಿಲ್ಲ ಸರ್. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಅಡ್ಮಿರೇಷನ್. ಮಲಯಾಳಂ ಬ್ರೋಮ್ಯಾನ್ಸ್ ಸಿನಿಮಾ ಮಾಡಿದಾಗ ಆಶೀಶ್ ಬೋಪಣ್ಣ ಅನ್ನೋಂಥ ಕ್ಯಾರೆಕ್ಟ್ರೇ ನಾನು ಮಾಡಿದ್ದು. ನನ್ನ ಹೆಸರು ಭರತ್ ಬೋಪಣ್ಣ, ನನ್ನ ಕ್ಯಾರೆಕ್ಟರ್ ಸಿಕ್ಕಿರೋದು ಆಶೀಶ್ ಬೋಪಣ್ಣ ಅಂತ. ಬಿ ಭರತ್ ಬೋಪಣ್ಣ, ಅಲ್ಲಿ ಎ ಆಶೀಶ್. ಇನ್ಫ್ಯಾಕ್ಟ್ ಅದು ನಮ್ಮೆಲ್ಲ ಕರ್ನಾಟಕ ಜನರು ನೋಡಬೇಕು, ಎಸ್ಪೆಷಲಿ ಕೊಡಗಿನವ್ರು ನೋಡಬೇಕು, ಬಿಕಾಸ್ ಕೊಡಗಲ್ಲಿ ನಡೆಯುವಂಥ ಕತೆ. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ನಾನು ನಮ್ಮ ಕೊಡವ ಭಾಷೆಯಲ್ಲೇ ಮಾತಾಡಿದ್ದೀನಿ. ಸೊ ಆ ಕ್ಯಾರೆಕ್ಟ್ರು ನಮ್ಮ ಮಲಯಾಳಂ ಆಡಿಯನ್ಸ್ಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನನಗೆ ನನ್ನ ಲೈಫಲ್ಲೇ ಸಿಗಲಿಲ್ಲ ಅಷ್ಟೊಂದು ಅಪ್ರಿಸಿಯೇಷನ್ ಆ ಒಂದು ಪಾತ್ರಕ್ಕೆ ಸಿಕ್ಕಿದೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ಹುಡುಕಿ ಇಷ್ಟಿಷ್ಟು ಉದ್ದ ಮೆಸೇಜಸ್ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಅವರ ಒಂದು ಅಡ್ಮಿರೇಷನ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಏನಂತ ಬರ್ತಿತ್ತು ಇನ್ಸ್ಟಾಗ್ರಾಮಲ್ಲಿ ಈಗ? ಇಲ್ಲ, ಅವ್ರ ಕೆಲಸ ಅವ್ರಿಗೆ ಅಂದರೆ ಆ ಕ್ಯಾರೆಕ್ಟರು, ಆಮೇಲೆ ಸ್ಕ್ರೀನ್ ಪ್ರೆಸೆನ್ಸು, ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಪಾತ್ರನ. ಈಗ ವಿಲನ್ ಅಂತಂದ್ರೂ ಸುಮ್ಮನೆ ಓಡಿಸ್ಕೊಳ್ಳೋದು ಬಡಿಸ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ. ಆ ಕ್ಯಾರೆಕ್ಟರ್ನ ಕೊನೆವರೆಗೂ ಡ್ರಾಪ್ ಮಾಡಲಿಲ್ಲ ಅವರು. ಸೊ ಆ ಥರ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆ ಪ್ರೆಸೆಂಟೇಷನ್ ಜನರಿಗೆ, ಆ ಕ್ಯಾರೆಕ್ಟರೈಸೇಷನ್ನು, ಪ್ರೆಸೆಂಟೇಷನ್ನು, ನಾನು ಬರಬೇಕಾದ್ರೆ ಬರುವಂಥ ಮ್ಯೂಸಿಕ್ಸು, ಬಿ ಜಿ ಎಮ್, ಅದೆಲ್ಲ ಕನೆಕ್ಟ್ ಆಗಿ ಅವ್ರಿಗೆ ತುಂಬ ಇಷ್ಟ ಆಗಿದೆ ಆ ಪಾತ್ರ. ನೀವು ನೋಡಿದ್ದೀರಾ? ಇಲ್ಲ, ನಾನು ನೋಡಿಲ್ಲ, ನೋಡ್ತೀನಿ ನಾನು. ಆಶೀಶ್ ಬೋಪಣ್ಣ ಅವ್ರ ಬಗ್ಗೆ ಹೇಳಿದ್ರಿ, ಭರತ್ ಬೋಪಣ್ಣ ಅವ್ರ ಬಗ್ಗೆ ಹೇಳಿ. ಭರತ್ ಬೋಪಣ್ಣ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಈಗ ಐ ಲವ್ ಯು, ಚೆನ್ನಾಗಿದ್ದೀರಾ ನೀವು, ಹಂಗೆ ಹಿಂಗೆ ಅಂತ. ಈಗ ಇನ್ಸ್ಟಾಟ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಬಂದಮೇಲೆ ಒಂದಷ್ಟು ಪ್ರಪೋಸಲ್ಸ್ ಅಂತೂ ಬಂದೇ ಬರುತ್ತೆ. ಆ ಥರ ಏನಾದರೂ ಬಂದಿದೆಯಾ ನಿಮಗೆ? ಸರ್, ಟು ಬಿ ಆನೆಸ್ಟ್, ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ನಾನು ಸೀರಿಯಲ್ ಮಾಡೋ ಟೈಮಲ್ಲಿ ಪ್ರತಿದಿನ ಅಟ್ಲೀಸ್ಟ್ 1-2-3 ಆದರೂ ಬರ್ತಿತ್ತು. ಬಟ್ ಇವಾಗ ಜನ ಮರ್ತು ಬಿಟ್ಟಿದ್ದಾರೆ. ಒಂದು ಕಂಬ್ಯಾಕ್ ಕೊಡೋಣ ಸದ್ಯದಲ್ಲಿ. ಎಲ್ಲೋ ಒಂದು ಕಡೆ ಅನ್ಸುತ್ತಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ಇಲ್ಲದೇ ಇರುವಂಥದ್ದೇ ನನಗೆ ಮುಳುವಾಗುತ್ತೆ ಅಂತ? ಐ ಡೋಂಟ್ ಥಿಂಕ್ ಸೊ ಸರ್, ಬಿಕಾಸ್ ಆ ಥರ ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ಒನ್ ಗುಡ್ ವರ್ಕ್ ಈಸ್ ಲೀಡಿಂಗ್ ಟು ಅನದರ್ ವರ್ಕ್ ಅಲ್ವಾ. ಸೊ ಹಾಗೆ ಕೆಲಸ ನೋಡಿ ಒಂದಿಷ್ಟು ಕೆಲಸಗಳು ಬರುತ್ತೆ ಅನ್ನೋಂಥ ನಂಬಿಕೆ. ಈಗ ನೀವು ನಂಬ್ತೀರಾ, ನನ್ನ ತಮಿಳ್ ಸಿನಿಮಾ ನೋಡಿ ನನಗೆ ಈ ಕನ್ನಡ ಆಫರ್ ಬಂದಿರೋದು. ಎಟ್ ಪ್ರೆಸೆಂಟ್ ಸಿನಿಮಾ ಮಾಡ್ತಾ ಇದ್ದೀನಲ್ವ, ಅಲ್ಲಿ DOP ಅವರು ನನ್ನ ತಮಿಳ್ ಸಿನಿಮಾ ನೋಡಿ ಅವರು ಸ್ಕ್ರೀನ್ಶಾಟ್ ತೊಗೊಂಡು ಫೋನಲ್ಲಿ ಇಟ್ಕೊಂಡಿದ್ರಂತೆ. ಆಮೇಲೆ ನನ್ನ ಬಗ್ಗೆ ರಿಸರ್ಚ್ ಮಾಡಿದ್ರಂತೆ. ಇಲ್ಲ, ನಮ್ಮ ಕನ್ನಡದವರು ಅಲ್ಲೋಗಿ ವಿಲನ್ ಮಾಡ್ತಾಯಿದ್ದಾರೆ, ಏನಕ್ಕೆ ಇಲ್ಲಿ ಮಾಡ್ತಾ ಇಲ್ಲ ಅಂತ ಥಾಟ್ ಅವ್ರ ಮೈಂಡಲ್ಲಿತ್ತು. ಸೊ ಒಂದಿಷ್ಟು ಯಾರನ್ನ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾಗ ಒಂದಿಷ್ಟು ಜನರ ಕೈಗೆ ಹೋಗಿ ಅದು ಅಲ್ಲಿ ವರ್ಕೌಟ್ ಆಗದೆ ನನ್ನ ಕೈಗೆ ಬಂದಿರೋಂಥ ಸಿನಿಮಾ. ಎಸ್, ಈ ಒಂದು ಸಿನಿಮಾದಲ್ಲಿ ಟೈಟಲ್ ಹೇಳಿ ಅಂದರೂ ಹೇಳ್ತಿಲ್ಲ, ಅಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ರಿವೀಲ್ ಮಾಡಬೇಕು ಅಂತ ಇರುತ್ತೆ. ಅಫ್ಕೋರ್ಸ್ ಅದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಸಣ್ಣ ಕ್ಲೂ ಕೊಡ್ತೀನಿ ನಿಮಗೆ, ಸಮಥಿಂಗ್ ರಿಲೇಟೆಡ್ ಟು ಆಂಜನೇಯ ಸ್ವಾಮಿ. ಹನುಮಾನ್ ಬಂದಿದೆ, ಹಯಗ್ರೀವ ಅದು ಬೇರೆ, ವಿಷ್ಣು ಅವತಾರ, ಅಂಜನಾದ್ರೇನಾ? ಗೆಸ್ ಮಾಡ್ತಾ ಇರಿ, ಇದೇ ನಿಮ್ಮ ಕ್ಲೂ. ತುಂಬ ತುಂಬ ಪವರ್ಫುಲ್ ಇದೆ ಟೈಟಲ್ಲು. ನಾನು ಹೇಳಿದ್ನಲ್ಲ, ಆ ಟೈಟಲ್ ಕೇಳಿದ ತಕ್ಷಣ ಭಕ್ತ ಆಗಿರ್ತೀರಾ? ಅದು ನಾನು ಹೇಳೋಕೆ ಹೋಗಲ್ಲ.
ಟೈಟಲ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಆಂಜನೇಯ ಸ್ವಾಮಿ ಅಂದ್ರೆ ಆಂಜನೇಯ ಸ್ವಾಮಿ ಹೆಸರೇ ಇನ್ನೊಂದು ಹೆಸರಾ ಇರ್ಬೋದು. ಹೌದು ಇರ್ಬೋದಾ? ಹೌದು ಇರ್ಬೋದಲ್ಲ. ಹೌದು, ನಾನು ಹೇಳ್ದಂಗೆ ತುಂಬ ಪವರ್ಫುಲ್ ಆದಂಥ ಟೈಟ್ಲ್ ಇದು. ಅಂದ್ರೆ ಡಿವೋಷನಲ್ ಆಗಿ ಏನಾದರೂ ಬರುತ್ತೋ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ನಿಮಗೆ ಯಾವ ರೀತಿ ಜಾನರ್ ಅಂತ ಹೇಳಿದ್ರೆ, ಇದು ಮಿಸ್ಟ್ರಿ, ಥ್ರಿಲ್ಲರ್, ಆ್ಯಕ್ಷನ್, ರಾಮ್ ಕಾಮ್, ರಿಲಿಜಿಯಸ್ ಡ್ರಾಮಾ, ಎಲ್ಲ ಥರದ್ದು. ಎಸ್. ಶೀಘ್ರದಲ್ಲೇ ನಾನು ಕೂಡ ಫೈಂಡ್ ಔಟ್ ಮಾಡ್ತೀನಿ. ಮಾಡಿ. ಮನೆಗೆ ಹೋಗಿ ಆಫೀಸಲ್ಲಿ ಎಲ್ರಿಗೂ ಕೇಳಿಬಿಟ್ಟು ಥಿಂಕ್ ಮಾಡಿ ಎಲ್ಲನೂ ಮೆಸೇಜಸ್ ಹಾಕ್ತೀನಿ. ಅದರಲ್ಲಿ ಯಾವುದು ಅಂತ ನೀವು ಹೇಳಬೇಕು. ನೀವು ಅಷ್ಟೆಲ್ಲ, ನಮ್ಮ ಜನರು ಅಷ್ಟೇ, ಥಿಂಕ್ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ ಹೀರೋ ಮೆಟೀರಿಯಲ್ ಅಂತಂದರೆ ಪಕ್ಕ ಹಿಂಗೆ ಇರಬೇಕು ಅಂತೇಳಿ. ಬಿಕಾಸ್ ಯಾಕಂದರೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಾನು ನೋಡಿದಂತಹ ಲಕ್ಕಿಗೂ ಈಗಿರುವಂತಹ ಲಕ್ಕಿಗೂ ಏಜ್ ಕಡಿಮೆ ಆಗಿದೆ. ಬಟ್ ನಿಮ್ಮ ಪ್ರಕಾರ ಏಜ್ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ. 10 ವರ್ಷ ಜಾಸ್ತಿ. ನನಗೆ ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ನಾನು ಕಡಿಮೆ ಆಗಿದೆ. ಸೊ ನಂತರ ನಿಮ್ಮಂಥವ್ರನ್ನ ನೋಡಿ ಕಲ್ತ್ಕೊಳ್ಳುವಂಥದ್ದಾಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು. ನಂದು ಆಲ್ರೆಡಿ ನಡೀತಾ ಇದೆ. ನಮ್ಗೆ ಕಷ್ಟ ಆಗುತ್ತೆ ನೀವೆಲ್ಲ ಬಂದ್ಬಿಟ್ರೆ. ಅಲ್ಲ, ಬರಕ್ ಕೇಳೋದು ಅವರೇನೆ, ಯಾಕೆ ಟ್ರೈ ಮಾಡಲ್ಲ ಅಂತ. ನೀವು ಬಂದ್ಬಿಟ್ರೆ ಕಷ್ಟ ಆಗೋದು ಅಂತಾನೆ ಅವ್ರನ್ನೇ. ನಾನು ಏನ್ ಮಾಡ್ಲಿ ಈಗ? ನೀವು ಹೀರೋ ಆಗ್ತೀರಾ, ನಾನು ಒಂದು ಸಿನಿಮಾದಲ್ಲಿ ನಾನು ವಿಲನ್ ಆಗ್ತೀನಿ. ಓಕೆನಾ? ಡೀಲಾ? ಹೊಡಿಯೋರು ಯಾರಾದ್ರೂ ಒಡಿಸ್ಕೊಳ್ಳೋಣ, ಹೊಡಿಯೋಣ. ಒಳ್ಳೆ ಸಿನಿಮಾ ಮಾಡೋಣ ಅಷ್ಟೇ. ಎಸ್, ನಂದು ಕೂಡ ನಡೀತದೆ. ರೀಸೆಂಟ್ ಆಗಿ ಒಂದು ವೆಬ್ ಸೀರೀಸ್ ಕೂಡ ಕಂಪ್ಲೀಟ್ ಆಯ್ತು. ಈಗ ಮತ್ತೊಂದು ಮೈಕ್ರೋ ಸೀರೀಸ್ ರೀಸೆಂಟ್ ಆಗಿ ಶೂಟ್ ಕಂಪ್ಲೀಟ್ ಆಯ್ತು. ನೋ ವರೀಸ್. ಥ್ಯಾಂಕ್ ಯು. ನಿಮ್ಮ ಇಂಟರ್ವ್ಯೂ ನಾನೊಂದು ದಿನ ಮಾಡ್ತೀನಿ. ನೋಡೋಣ. ಸೂಪರ್, ತುಂಬಾ ಖುಷಿ ಆಯ್ತು. ಎಸ್, ಹೇಳಿ ಬ್ರೋ, ಹೀರೋ ಮೆಟೀರಿಯಲ್ ಅಂತಂದಾಗ, ಯಾಕಂತಂದ್ರೆ ನಮ್ಮನ್ನ ನಾನು ಆಗ್ಲೇನೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಬೇಕು ಅಂತಿದ್ದೆ. ಬಟ್ ನಿಮ್ಮೆಲ್ಲ ಜರ್ನಿಯನ್ನ ನಾನು ಕೇಳಿ ಆಮೇಲೆ ಕೇಳೋಣ ಅಂತ ಅನ್ಕೊಂಡೆ. ಯಾಕಂತಂದ್ರೆ ಯಾರೋ ಒಬ್ರು ಬಂಡವಾಳ ಹಾಕ್ತಾರೆ ಅಂತ ತಕ್ಷಣ ನಾವು ಬಂದ್ಬಿಡೋದಲ್ಲ. ಒಂದು ಕ್ಯಾರೆಕ್ಟರ್ ತಕ್ಕಂಗೆ ನಾವು ರೆಡಿ ಆಗಬೇಕು ಅಂತಂದಾಗ ನಮ್ಮ ಫಿಟ್ನೆಸ್ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ಟಾಪ್ ಟು ಬಾಟಮ್ವರೆಗೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರಬೇಕು. ಸೊ ನಿಮ್ಮನ್ನ ನೀವು ಫಿಟ್ನೆಸ್ ಅಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದೀರಾ? ಎಷ್ಟು ವರ್ಷಗಳಾಯಿತು? ಯಾವ ರೀತಿ ಇರುತ್ತೆ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಎಲ್ಲಾನು ಅಂತ? ಸರ್, ಫಿಟ್ನೆಸ್ ಅನ್ನೋದು ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್. ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆನೂ, ಇವಾಗ ಆ್ಯಕ್ಟಿಂಗ್ ಅಂದರೆ ಎಷ್ಟು, ಅಂದರೆ ಇಂಡಸ್ಟ್ರಿ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ನೋ ಅಷ್ಟೇ ಪ್ಯಾಷನ್ ನನಗೆ ಸ್ಪೋರ್ಟ್ಸ್ ಮೇಲೆ ಇತ್ತು. ನಾನು 10th ವರೆಗೂ ಐ ವಾಸ್ ಬ್ಯಾಡ್ಮಿಂಟನ್ ವಾಲಿಬಾಲ್ ಪ್ಲೇಯರ್. ಸೊ ಫಿಟ್ನೆಸ್ ಅವಾಗಿಂದನೇ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಕಾಲೇಜಲ್ಲೂ ಅಷ್ಟೇ, ಕಾಲೇಜ್ ಡೇಸಿಂದನೇ ಜಿಮ್ ಹೋಗೋದು, ವರ್ಕೌಟ್, ಫಿಟ್ಟಾಗಿರೋದು, ಇಟ್ಸ್ ಅ ಪಾರ್ಟ್ ಆಫ್ ಮೈ ಜರ್ನಿ, ಪಾರ್ಟ್ ಆಫ್ ಮೈ ಲೈಫ್. ಸೊ ಇವಾಗಿನ ಕಾಲಘಟ್ಟದಲ್ಲಿ ಹೀರೋ ಅಂದರೆ ಈ ಥರನೇ ಇರಬೇಕು, 6 ಪ್ಯಾಕ್ಸ್ ಇರಬೇಕು, ಬಾಡಿ ಇರಬೇಕು, ಹೇರ್ ಸ್ಟೈಲ್ ಇರಬೇಕು, ಆ ಟ್ರೆಂಡೆಲ್ಲ ಬ್ರೇಕ್ ಆಗಿಬಿಟ್ಟಿದೆ ಸರ್. ಈಗ ದೇರ್ ಇಸ್ ನೋ, ಅಂದರೆ ಟಿಪಿಕಲಾಗಿ ಹೀಗೆ ಇರಬೇಕು ಅನ್ನೋದು ಇಲ್ಲ. ಈಗ ಪಾತ್ರಕ್ಕೆ ಹೆಂಗೆ ಬೇಕು ಹಂಗೆ ನೀವು ತಯಾರಿಗಳನ್ನ ಮಾಡ್ಕೋಬೇಕು. ಆ್ಯಂಡ್ ನನ್ನ ಬಾಡಿ ತುಂಬ ಬೇಗ ರೆಸ್ಪಾಂಡ್ ಆಗುತ್ತೆ. ಮಸಲ್ ಮೆಮೊರಿ ಇರೋದ್ರಿಂದ ಇನ್ ಕೇಸ್ ನೀವು ಗೇನ್ ಆಗಬೇಕಾದ್ರೂ ತುಂಬ ಈಸಿಯಾಗಿ ಆಗ್ಬೋದು, ಅಥವಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದ್ರೂ ಯು ಕ್ಯಾನ್ ಈಸಿಲಿ ಡೂ ಇಟ್. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂತ? ಎಷ್ಟು ವರ್ಷ ಆಯಿತು ನೀವು ಫಿಟ್ನೆಸ್ನ ಕಾಪಾಡ್ಕೊಳ್ಳೋಕ್ಕೆ ಶುರು ಮಾಡಿ, ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿ? 2009ಇಂದ ನಾನು. 2009? ಎಸ್. ಸೂಪರ್. ಅದಾದ ನಂತರ ಇನ್ ಬಿಟ್ವೀನ್ ನನಗೆ ಐ ಹ್ಯಾವ್ ಮಲ್ಟಿಪಲ್ ಇಂಜುರೀಸ್ ಇನ್ ಮೈ ಬಾಡಿ. ಡಿಸ್ಕ್ ಬಲ್ಜ್ ಆಗಿತ್ತು, ಬಿಕಾಸ್ ನಾನು ಜಿಮ್ನಾಸ್ಟಿಕ್ಸ್ ಮಾಡಿ ಬ್ಯಾಕ್ ಫ್ಲಿಪ್ಸು ಅದು ಇದೆಲ್ಲ ಮಾಡ್ತಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಇದೆ ಅದ್ರ ವೀಡಿಯೋಸ್ ಎಲ್ಲ. ಸೊ ಅದು ಮಾಡ್ತಾ ಹೆವಿ ಲಿಫ್ಟಿಂಗಿಂದಾಗಿ ಒಂದಿಷ್ಟು ಇಂಜುರೀಸ್ ಆಗಿ ಸರ್ಜರಿ ಎಲ್ಲ ಆಗಿತ್ತು, ಒಂದು ಸಣ್ಣ ಗ್ಯಾಪ್ ಆಗಿತ್ತು. ಬಟ್ ಆಲ್ವೇಸ್ ಫಿಟ್ನೆಸ್ ಇಸ್ ಬೀನ್ ಅ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ಅದಿಲ್ಲದೆ ಆಗಲ್ಲ. ಏನೋ ಒಂದು ಕಳ್ಕೊಂಡಂಗೆ. ಜಿಮ್ಗೆ ಹೋಗಿ ಅಟ್ಲೀಸ್ಟ್ ಒಂದು 1.5 hour ವರ್ಕೌಟ್ ಮಾಡಿಲ್ಲ ಅಂತಂದರೆ ಯು ಫೀಲ್ ಲೈಕ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಔಟ್. ಆಮೇಲೆ ಹೊರಗಡೆ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹೋಮ್ ಕುಕ್ಡ್ ಫುಡ್ ಪ್ರಿಫರ್ ಮಾಡ್ತೀನಿ. ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಆಮೇಲೆ ಫ್ರೂಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಬಿರಿಯಾನಿ ತುಂಬ ಇಷ್ಟ. ಬಿರಿಯಾನಿಗಂತೂ ನೋ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಬಿರಿಯಾನಿ. ಎಸ್. ಈಗ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿ? 1.5 hour? 1.5 ಫುಡ್ ಏನು ತೊಗೊತೀರಾ ಬಿಫೋರ್ ವರ್ಕೌಟ್ ಮತ್ತು ಆಫ್ಟರ್ ವರ್ಕೌಟ್? ಎಗ್, ಚಿಕನ್, ಬಾಯ್ಲ್ಡ್ ವೆಜಿಟೇಬಲ್ಸ್, ರೈಸ್, ದಾಲ್ ಕರಿ ಇದ್ದರೆ ಸಾಕು.
ಹೆವಿ ಏನೂ ಇಲ್ಲ. ಪ್ರೋಟೀನ್ಸ್ ಅಥವಾ ಸ್ಟೆರಾಯ್ಡ್ಸ್ ಅಂತ ಹೇಳ್ತಾರೆ, ಬಿಕಾಸ್ ಯಾಕಂತಂದ್ರೆ ನೀವು ವೆರಿ ಪ್ರೌಡ್ ಟು ಸೇ ದ್ಯಾಟ್ ನನ್ನ ಬಾಡಿಲಿ ಇವತ್ತಿನವರೆಗೂ ಸ್ಟೆರಾಯ್ಡ್ಸ್ ಅನ್ನೋದು ನಾನು ಟಚೇ ಮಾಡಲಿಲ್ಲ. ಆ್ಯಂಡ್ ಪ್ರೋಟೀನ್ ಪೌಡರ್ ಈಸ್ ನಾಟ್ ವೆರಿ ಹಾರ್ಮ್ಫುಲ್, ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸಿ ಒಂದು ಸ್ಕೂಪ್ ಪ್ರೋಟೀನಲ್ಲಿ 30 ಗ್ರಾಮ್ಸ್ ಪ್ರೋಟೀನ್ 25 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಒಂದು ಮೊಟ್ಟೆಯಲ್ಲಿ 4 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಸೊ ಅಷ್ಟೊಂದೆಲ್ಲ ಮೊಟ್ಟೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸಪ್ಲಿಮೆಂಟ್, ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಯು ಟೇಕ್ ಪ್ರೋಟೀನ್ ಆ್ಯಂಡ್ ದಟ್ ಈಸ್ ವೆರಿ ಸೇಫ್. ಇನ್ ಕೇಸ್ ಅದನ್ನು ತೊಗೋಬೇಕು ಅಂತ ಎಷ್ಟೋ ಜನ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ. ಸೊ ಪ್ರೋಟೀನ್ ಪೌಡರ್ ಇಸ್ ಫೈನ್, ನೋ ಇಶ್ಯೂಸ್. ಅದು ಬಿಟ್ಟು ನ್ಯಾಚುರಲಿ ಎಷ್ಟಾಗುತ್ತೋ ಚಿಕನ್ನು, ಎಗ್ ಆ್ಯಂಡ್ ವೆಜಿಟೇಬಲ್ಸ್, ಫ್ರೂಟ್ಸ್, ವಾಟರ್. ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ನನಗೆ ಚಿಕ್ಕ ವಯಸ್ಸಿಂದನೇ ಲಾಂಗ್ ಹೇರ್ ಅಂದರೆ ಇಷ್ಟ. ನಮ್ಮ ಟೀಚರ್ಸ್ಗೆ, ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ಟೀಚರ್ಸ್ಗೆ, ಕಾಲೇಜಲ್ಲಿ ಇರಬೇಕಾದ್ರೆ ಲೆಕ್ಚರರ್ಸ್ಗೆ ಒಂದೇ, ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ಒಂದೇ, ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ. ಸೊ ನಾನು ಏನೇ ಮಾಡಿದ್ರು, ಹಠ ಮಾಡಿದ್ರು ನಾನಂತೂ ಕಟ್ ಮಾಡಲ್ಲ ಅನ್ನೋ ಥರನೇ ಇದ್ದೆ. ಒಂದು ದಿನ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಆವಾಗ ಹೇರ್ ಸ್ಟೈಲ್ ಹೆಂಗೆ ಅಂತಂದರೆ, ಇಲ್ಲಿ ಫುಲ್ ಶಾರ್ಟು, ಇಲ್ಲಿ ಮಾತ್ರ ಇಷ್ಟು ಲೆಂತ್ ಇರುತ್ತೆ, ಹಿಂಗೆ ಮಾಡೋದು ಸ್ಟೈಲಾಗಿ. ಸೊ ಅದನ್ನ ನೋಡೋಕ್ಕಾಗದೆ ಇರಿಟೇಟ್ ಆಗಿ ಜುಟ್ಟು ಹಾಕ್ಬಿಟ್ಟು ಒಂದು ಕ್ಲಾಸಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಇಡೀ ದಿನ. ಇನ್ನು ಕಟ್ ಮಾಡಲಿಲ್ಲ ಅಂತಂದರೆ ಹಿಂಗೆ ಇರಬೇಕು ಅಂತ. ಕಟ್ ಮಾಡೋಕ್ಕಾಗಲ್ಲ ಮೇಡಮ್ ಅಂತ. ಸೊ ಚಿಕ್ಕ ವಯಸ್ಸಿಂದನೇ ಲಾಂಗ್ ಹೇರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದಕ್ಕೆ ಮೇಂಟೆನೆನ್ಸ್ ಅಂತ ಏನೂ ಇಲ್ಲ. ಜಸ್ಟ್ ಐ ಥಿಂಕ್ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೀನಿ, ನೀವು ಯಾವಾಗ ಜಾಸ್ತಿ ಸ್ಟ್ರೆಸ್ ತೊಗೋತಿರೋ ಆವಾಗ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಕಂಟ್ರೋಲ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡ್ಕೊಂಡು, ಒಂದು ಒಳ್ಳೆ ಫುಡ್ ತಿಂದರೆ ಎವ್ರಿಥಿಂಗ್ ವಿಲ್ ಬಿ ಇನ್ ಪ್ಲೇಸ್. ಸ್ಕಿನ್ ಕೇರ್ ಬಗ್ಗೆ? ಸ್ಕಿನ್ ಸೇಮ್ ಥಿಂಗ್, ಪಾಸಿಟಿವ್ ಆಗಿರಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಆ್ಯಂಡ್ ಖುಷಿಯಾಗಿರಿ. ನೀವು ನಿಮ್ಮ ಲೈಫ್ನ ಹಿಂತಿರುಗಿ ನೋಡಿದ್ರೆ ಗಿಲ್ಟಿ ಇರಬಾರ್ದು ನಿಮಗೆ, ಆ ಥರ ತಪ್ಪು ಮಾಡಿದ್ದೀನಿ ಹಂಗೆ ಅಂತ. ನಿಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಬೇಡಿ, ಅಷ್ಟೇ, ಪಾಸಿಟಿವ್ ಆಗಿರಿ. ಎಸ್, ಈ ಪಾತ್ರಕ್ಕೆ ತಕ್ಕಂಗೆ ನೀವು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬಾಡಿನಾಗಿರ್ಬೋದು ಅಥವಾ ನಮ್ಮ ಬಾಡಿ ಶೇಪ್ನಾಗಿರ್ಬೋದು ಚೇಂಜಸ್ ಮಾಡ್ಕೋಬೇಕು ಅಂತಂದಾಗ, ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಅಂತಂದಾಗ ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ನಮ್ಮ ಕೆಲವು ಮೊರೆ ಹೋಗ್ತಿರ್ತಾರೆ. ಈ ಸಡನ್ ಆಗಿ ವೆಯ್ಟ್ ಗೇನ್ ಆಗೋಬೇಕು ಅಥವಾ ಇಲ್ಲಾಂದರೆ ವೆಯ್ಟ್ ಲಾಸ್ ಆಗಬೇಕು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಇಮಿಡಿಯೇಟಾಗಿ ತೊಗೊಳ್ಳೋವಂಥದ್ದು ಬೇಕಾ ಅಥವಾ ಮ್ಯಾನ್ಯುವಲ್ ಆಗಿ ನಾವು ಮಾಡೋದು? ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅದು ಆ ಪ್ರೊಸೀಜರ್ ಏನು ಅಂತಲೂ ನನಗೆ ಐ ಸ್ವೇರ್ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಹಾಕೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋ ಯೋಚನೆ ಕೂಡ ನನಗೆ ಬಂದಿಲ್ಲ. ನೆಸೆಸಿಟಿ ಕೂಡ ಇಲ್ಲ. ಬಿಕಾಸ್ ಲಕ್ಕಿಲಿ ಗಾಡ್ ಹ್ಯಾವ್ ಗಿಫ್ಟೆಡ್ ಮೀ ವಿತ್ ಗುಡ್ ಸ್ಕಿನ್. ಸೊ ಐ ಗೆಸ್ ದಟ್ ವಿಲ್ ಡೆಫಿನೆಟ್ಲಿ ಲಾಂಗ್ ರನ್ನಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ಎನಿಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್ ಅಲ್ವಾ, ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಯು ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಅಂತ ಅಂದ್ಕೊಂಡಿದ್ದೀನಿ. ಸತ್ಯವನ್ನೇ ಹೇಳಿದ್ದೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳಿಲ್ಲ. ನಿಜನಾ? 100%. ನಾನು ನಂಬ್ತೀನಿ. ಸುಳ್ಳು ಹೇಳಿದ್ರೆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತಂತೆ. ನಿಂಗೆ ಕಣ್ಣು ನೋಡಿದಾಗ ಜನರಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೆ ಆಗ ಅನ್ಸಿದ್ದುಂಟಾ ಥ್ರೂಔಟ್ ದ ಇಂಟರ್ವ್ಯೂ? ಮಹಾನ್ ನಟ ನೀವು, ಹೇಳಕ್ಕಾಗಲ್ಲ. ಇಲ್ಲ ಅಂತಂದ್ರೆ 4 ಭಾಷೆಗಳಲ್ಲಿ ಸಿನಿಮಾ ಮಾಡೋದು ಈಸಿನಾ ಹೇಳಿ? ಆಸ್ ಆಫ್ ನಾವು 3. ಅಲ್ಲ, ಕನ್ನಡ, ತೆಲುಗು, ಮಲಯಾಳಂ, ತೆಲುಗು, ಇನ್ನೇನು ತೆಲುಗು ಶುರುವಾಗುತ್ತೆ ಬಿಡಿ. ಶುರು ಆದಮೇಲೆ ಕನ್ಸಿಡರ್ ಆಗುತ್ತೆ. ಹಾಗೆ. ಎಸ್, ತ್ರಿಭಾಷಾ ನಟ ಸದ್ಯಕ್ಕೆ, ಕೆಲವೇ ದಿನಗಳಲ್ಲಿ ಚತುರ್ಭಾಷಾ ನಟ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆ್ಯಂಡ್ ಕೇಳಿದ ತಕ್ಷಣವೇ ಹ್ಞೂ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರುವಂತಹ ಒಂದಷ್ಟು ಮಾತುಗಳನ್ನು ನಮ್ಮ ಮುಂದೆ, ಹಾಗೆಯೇ ಕರ್ನಾಟಕ ಜನತೆ ಮುಂದೆ ಹೇಳಿದ್ದಕ್ಕೆ ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು. 10 ವರ್ಷಗಳು ಲೈಫ್ನ ಲೀಡ್ ಮಾಡೋದೇ ಈಗಿನ ಕಾಲದಲ್ಲಿ ದೊಡ್ಡ ಟಾಸ್ಕ್. ಅಂಥದ್ರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ನುವಂತಹ ಮಹಾಸಾಗರದಲ್ಲಿ ಈಜ್ಕೊಂಡ್ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮದಾಗಲಿ, ನೀವು ಅಂದ್ಕೊಂಡಿರೋ ಹಾಗೆಯೇ ನೀವು ಕಂಡಿರುವಂಥ ಕನಸೆಲ್ಲನೂ ಕೂಡ ನನಸಾಗಲಿ. ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಲೈಫ್ ಜರ್ನಿನ ಒಂದು ಸಲ ಮೆಲುಕು ಹಾಕಿದ್ರೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ಯಾಕಂದರೆ ಕೇವಲ ಒಂದು ಭಾಷೆಗೆ ಮಾತ್ರ ನಿಮ್ಮ ನಟನೆ ಸೀಮಿತ ಆಗಿಲ್ಲ, ಬೇರೆ ಬೇರೆ ಭಾಷೆಗಳಿಗೂ ವಿಸ್ತರಣೆ ಆಗ್ತಾ ಇದೆ. ಇದೇ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕೈಂಡ್ ವರ್ಡ್ಸ್ ಹೇಳಿದ್ದೀರಾ. ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ನೀವು ಕೂಡ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಕನ್ನಡ ಜನತೆಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ?
ನನಗಿಷ್ಟು ಪ್ರೀತಿ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ಆ್ಯಂಡ್ ಎಲ್ಲೇ ಹೋದರೂ ನಾನು ಹೆಮ್ಮೆಯ ಕನ್ನಡಿಗನೇ. ಆ್ಯಂಡ್ ಮುಂದೆ ಬರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆ ಸಿನಿಮಾ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಒಬ್ಬ ಪ್ರಾಮಿಸಿಂಗ್ ನಟನಾಗಿ ಗುರುತಿಸ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನಮ್ಮ ಸುಮನ್ ಟಿವಿ ಕಡೆಯಿಂದ ಧನ್ಯವಾದಗಳು. ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭರತ್ ಬೋಪಣ್ಣ ಅವರ ಒಂದಷ್ಟು ಮೋಟಿವೇಶನ್ ಆಗಿರ್ಬೋದು, ಅವರ ಲೈಫ್ ಜರ್ನಿ ಬಗ್ಗೆ ಆಗಿರ್ಬೋದು, ಅಥವಾ ಅವ್ರು ಕಾಣ್ತಾ ಇರುವಂತಹ ಕನಸುಗಳ ಬಗ್ಗೆ ಒಂದಷ್ಟು ಮಾತುಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.